ನಮ್ಮ ಫೇತು ನಮ್ಮ ದೈವ ಹೊಟ್ಟೋಗೋದು ಎಷ್ಟೊತ್ತು ಇಲ್ಲ ರೀ. ಈಗ ಹಾಗಾಗಿ ನಾವು ಏನೋ ಇನ್ನೊಬ್ರು ಹೇಳಿದ್ದು ಕೇಳಿಕೊಂಡು ಎಲ್ಲ ಏನೇನೋ ಆಗ್ತಾ ಆ ಥರ ಆಗಬಾರ್ದಂದ್ರೆ ನಮ್ಮದು ಇದು ತಿಳ್ಕೊಬೇಕು ನಾವು. ಹೌದು. ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲೇಬೇಕಲ್ಲ. ಹೇಗಂದರೆ ಒಂದು ಚಿಕ್ಕ ಕತೆ ಬರುತ್ತೆ. ಒಬ್ಬಳು ತುಂಬ ನೋಡೋಕೆ ರೂಪವಂತೆ. ಅವಳು ಹೋಗ್ತಾಳೆ ಮಾರ್ಕೆಟಲ್ಲಿ ಇದ್ದಾಗ ಯಾರೋ ಒಬ್ರು ಬಂದು ನನಗೆ ನೀ ಎಷ್ಟು ಚೆನ್ನಾಗಿದೆ, ನಿನ್ನ ರೂಪ ನನಗೆ ತುಂಬ ಹಿಡಿಸ್ತು, ನಿನ್ನ ಸಂಗ ಮಾಡಬೇಕು ಅಂದಾಗ, ಆಯಿತು ನೀವು 8 ದಿವಸ ಬಿಟ್ಟು ನಮ್ಮ ಮನೆಗೆ ಬನ್ನಿ ಅಂತಾಳು. ಬಿಡೋದೇ ಇಲ್ಲ ಅಂದಾಗ ಏನಾರು ಹೇಳಬೇಕಲ್ಲ. 8 ದಿವಸ ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ. ಹೋದಾಗ ಒಂದು ಅಜ್ಜಿ ಬಾಗಿಲ ತೆಗೆಯುತ್ತೆ. ಇಲ್ಲ, ಈ ಮನೆಯಲ್ಲಿ ಯಾರೋ ಒಬ್ರು ರೂಪವಂತೆ ಇದ್ಲು, ಅವಳು ನಾನು ಕರೆದಿದ್ದಾಳೆ, ನಾನು ಬಂದಿದ್ದೀನಿ, ಬಾ ಇಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಅವಳು. ಕರ್ಕೊಂಡು ಹೋದಾಗ ಒಂದು ದೊಡ್ಡ ಪಾತ್ರೆಯಲ್ಲಿ 2 ಪಾತ್ರೆ ಇರುತ್ತೆ. ಹತ್ರ ಹೋಗ್ತಿದ್ದಂಗೆ ತಡಿಲಾರ್ದಷ್ಟು ಒಂಥರ ಕೆಟ್ಟ ವಾಸನೆ ಬರ್ತಾ ಇರತ್ತೆ. ಅವಳು ಎರಡೂ ತೆಗೆದು ನೋಡು, ರೂಪವಂತೆ ಇಲ್ಲಿದ್ದಾಳೆ ನೋಡು ಅಂತಾಳೆ. ಯಾಕಂದರೆ ಅವಳದು ಮಲ ಮತ್ತು ವಾಮಿಟಿಂಗ್ ಎರಡನ್ನ ಅದರಲ್ಲಿ ಸೇರಿಸಿ ಇಟ್ಟಿರ್ತಾಳೆ. ಆ ಮುದುಕಿ ಅಂತ ಕಾಣುವವಳೇ ಅವಳು, ಬಾಗಿಲು ತೆಗೆದವಳು, ಆ ರೂಪವಂತೆ. ನೋಡು, ನೀನು ಇದನ್ನ ಪ್ರೀತಿ ಮಾಡ್ತಾ ಇದೀಯಾ, ಇದಕ್ಕೆ ಮೋಹ ಹೋಗಿದ್ಯಾ ನೀನು ಅಂದಾಗ ಅವನು ಇಲ್ಲ, ನನಗೆ ಬುದ್ಧಿ ನೀನು ಕಲಿಸ್ಕೊಟ್ಟೆ ಅಂತ ಹೇಳಿ ಅವನಿಗೆ ಅರಿವಾಗುತ್ತೆ. ಮಾನವ ಮೂಳೆ ಮಾಂಸದ ತಳಿಕೆ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ನೀ ಯಾಕು, ಹಿಗ್ಗುವ ಕುಗ್ಗುವ ಮುಗ್ಗುವ ದಾಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಮ್ಮ ಒಂದು ಏನು ನಾವು ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಸೊ ಈ ಥರ ಭಗವದ್ಗೀತೆಯಲ್ಲಿ ಈಗ ಪುರುಷೋತ್ತಮ ಮಾಸ ಬಂತು, 15ನೇ ಅಧ್ಯಾಯ ಓದಬೇಕು ಅಂತಾರೆ. ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥ ಪ್ರಾಹುರವ್ಯವಂ ಛಂದಾಂಸಿ ಯಸ್ಯ ಪರ್ಣಾನಿ ವೇದಂ ವೇದಸ ವೇದ, ಮೊದಲೇ ಶ್ಲೋಕ ಪುರುಷೋತ್ತಮ ಯೋಗ. ಸೊ ಇದನ್ನ ಹೇಳಬೇಕು ಅಂತ ನಿನ್ನೆ ರಾತ್ರಿ ಕುತ್ಕೊಂಡು ನನ್ನ ತಂಗಿ ಮಗಳು ರೆಕಾರ್ಡ್ ಮಾಡಿ ಕಳಿಸು ಅಂದಿದ್ಲು. ಅದನ್ನ ಮಾಡಿ ಕಳಿಸ್ದೆ. ಆಮೇಲೆ ಅಧಿಕ ಮಾಸದ ಪೂರ್ತಿ ಪುರುಷೋತ್ತಮ ಮಾಸದಲ್ಲಿ 15ನೇ ಅಧ್ಯಾಯ ಪಾರಾಯಣ ಮಾಡಿದ್ರೆ ಒಂದು ಒಳ್ಳೆ ಇದು ಆಗತ್ತೆ ಅಂತ. ಸೊ ಈ ತರ ನಮ್ಗೆ ಮೈಂಡ್ ಆಕ್ಟಿವ್ ಇರುತ್ತೆ. ಇದರಲ್ಲಿ ನಮ್ಮ ಅದಕ್ಕಾಗಿ ಪೂಜೆ ಪುನಸ್ಕಾರ ಇಟ್ಟಿರೋದೇ ಅದಕ್ಕಾಗಿ, ಒಂದೊಂದು ಸೀಸನ್ನಿಗೆ ಬಂದ ಹಾಗೆ. ಸೊ ಈ ಥರ ಭಗವದ್ಗೀತೆಯಲ್ಲಿ ಎಷ್ಟೊಂದು ಧ್ಯಾನ ಯೋಗ ಬರುತ್ತೆ, ಕರ್ಮಯೋಗ ಬರುತ್ತೆ, ಆಮೇಲೆ ನಾವು ಆಹಾರದ ಬಗ್ಗೆ ಬರುತ್ತೆ 17ನೇ ಅಧ್ಯಾಯದಲ್ಲಿ. 12ನೇ ಅಧ್ಯಾಯದಲ್ಲಿ ಭಗವಂತ ಯಾರಿಗೆ ಅಂದರೆ ಯಾರನ್ನ ಕಂಡ್ರೆ ಅವನಿಗೆ ಪ್ರೀತಿ ಆಗುತ್ತೆ, ಅವ್ರ ಗುಣಗಳೇ ಹೆಂಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರೋ ಸುಖ ದುಃಖ ಸಮಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮದೃಢ ನಿಶ್ಚಯ ಮಯಿ ಅರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮಯ ಪ್ರಿಯ. ಇಂಥವ್ರು ನನಗೆ ಪ್ರಿಯರು. ದ್ವೇಷ ಇರಬಾರ್ದು, ಸಮಾನವಾಗಿ ಸುಖ ದುಃಖದಲ್ಲಿ ಸಮಾನವಾಗಿರ್ಬೇಕು, ಕರುಣೆ ಇರಬೇಕು, ಇವೆಲ್ಲ ಗುಣಗಳನ್ನ ಹೇಳ್ತಾ ಇದ್ದಾನೆ ಅವನಿಗೆ. ಆದರೆ ನಮ್ಗೆ ಗೊತ್ತಿಲ್ಲ, ನಾವು ಪೂಜೆ ಮಾಡಿದ್ರೆ ಇಷ್ಟಾರ್ತಿ ಅದನ್ನೂ ಮಾಡಬೇಕು ನಾವು, ಅದು ನಮ್ಮ ಶಕ್ತಿಗೆ ಅನುಸಾರವಾಗಿ. ಅವನೇನು ಕೇಳ್ತಾ ಇಲ್ಲ. ಆದರೆ ನಿಜವಾಗ್ಲೂ ಅವನಿಗೆ ಪ್ರೀತಿ ಆಗೋದು ಯಾವುದು? ಹಾಗೆ ಬಸವಣ್ಣವ್ರ ಮೊನ್ನೆ ಹೇಳ್ತಾ ಇದ್ದೆ ನೋಡಿ, ನಿಮ್ಮ ಮೇಳ ಮಂಡಳದಲ್ಲಿ, ಕೊಲಬೇಡ ಪೂರ್ಣವಾಗಿ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದರ ಹೊಳೆಯಲು ಬೇಡ. ನೋಡಿ ಇದರ ಹೊಳೆ, ಅದು ಎಲ್ಲ ನಾವು ಓಕೆ, ನಾನೀಗ ಇಲ್ಲಪ್ಪ ಆ ಥರ, ಆದರೆ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡೋಣ ಅಂತಾರು ಗೊತ್ತಾಗತ್ತಲ್ಲ. ಅಟ್ಲೀಸ್ಟ್ ಹಿಂಗಿದೆ ಅಂದರೆ ಹೌದು, ನಾನು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದಾಗ ಯಾಕಂದ್ರೆ ನಾವು ಮನುಷ್ಯರು ತಾನೆ. ಟು ಏರ್ ಈಸ್ ಹ್ಯೂಮನ್. ಸೊ ವಿ ಆರ್ ಬೌಂಡ್ ಟು ಮೇಕ್ ಮಿಸ್ಟೇಕ್ಸ್, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸೆಲ್ಸ್. ಇದೇ ಹ್ಯೂಮನ್ ವ್ಯಾಲ್ಯೂ. ಹ್ಯೂಮನ್ ಬರ್ತಲ್ಲಿ ಮಾತ್ರ ಈ ಬುದ್ಧಿ ಕೊಟ್ಟಿರ್ತಾನ ಅವನು, ಈ ಮನುಷ್ಯ ಜನ್ಮ. ಅದಕ್ಕೆ ಕಳೆದುಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಬೇರೆ ಯಾರಿಗೆ ಈ ಬುದ್ಧಿ ನಾನು ಹಿಂಗಾಗ್ಬೇಕಪ್ಪ, ಪೂಜೆ ಮಾಡಬೇಕು, ಇದೆಲ್ಲ
ಬೇರೆ ಜನ್ಮದಲ್ಲಿ ಸಾಧ್ಯ. ಮಾನವ ಜನ್ಮ ಬಲು ದೊಡ್ಡದು, ಅದಕ್ಕೆ ಕಳೆದುಕೊಳ್ಳಬೇಡಿ ಕಳೆದುಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂದ್ರೆ ನೋಡ್ರಿ ನಮ್ ನಿಜವಾಗ್ಲೂ ಮತ್ತೆ ನಾವೆಲ್ಲ ಹಾಗೆ ಅಲ್ವಾ? ಹುಚ್ಚರನೇ. ಹೌದು. ಸೊ ಈ ತರ ಇದೆ ಅಧ್ಯಾತ್ಮ. ಇದು ಎಲ್ಲವೂ ಇದು ಒಂದು ಸಿಕ್ಕರೆ ನಮಗೆಲ್ಲ ಸಂಪತ್ತು ಸಿಕ್ಕ ಹಾಗೆ. ಅದಕ್ಕಾಗಿ ಕುಂತಿ ಅವರೆಲ್ಲರೂ ಇದ್ರ ಹಿಂದೆ ಹೋದ್ರು. ದ್ರೌಪದಿ ಕೂಡ ಪಂಚ ಪಾಂಡವರು ಎಷ್ಟು ಅಹಂಕಾರ ಇತ್ತೋಳು, ಇಂಥವ್ರು ಇದ್ದಾರೆ, ನನಗೆ ಯಾರೇನ್ ಮಾಡ್ಬೋದು ಅಂತ. ಆದ್ರೆ ಅವಳ ಒಂದು ವಸ್ತ್ರ ಅಪಹರಣದಲ್ಲಿ ಭಗವಂತನಿಗೆ ಯಾವಾಗ ಕೇಳ್ಕೊಂಡ್ಲು ಆವಾಗ್ಲೇ ಅವಳಿಗೆ ಇದು ಸಿಕ್ತು, ರಕ್ಷಣೆ. ಸೀರೆ ಕೊಟ್ರೆ ಏನ್ ಕೊಟ್ಬಿಟ್ಟ ಅವನು, ಎಷ್ಟು ಕೊಟ್ಬಿಟ್ಟ. ನಾವ್ ಇಷ್ಟು ಕೊಟ್ರೆ ಇಷ್ಟು ಕೊಡ್ತಾನ ಅವನು. ಅದೇ ಹೇಳ್ತಾರೆ, ನೂಲಿಗೊಂದೆಳೆ, ಒಂದು ನೂಲು ಎಳೆ ಕೊಟ್ಬಿಟ್ರೆ ಅವನು ಎಷ್ಟೋ ಕೊಡ್ತಾನೆ ಅಂತ. ಹಾಗೆ ಇದೆ ಅದು ಆಕ್ಚುಲಿ. ಅದು ನಾವು ಯೋಗ್ಯರಾಗ್ಬೇಕಷ್ಟೆ ಅದಕ್ಕೆ. ಸೊ ಇದೇ ತರ ಇದೆ, ತುಂಬಾ ಇದೆ. ನೀವು ಇಷ್ಟು ನಂಗೆ ಒಂದು ಅವಕಾಶ ಕೊಟ್ರಿ. ಈ ಭಗವದ್ ಗೀತೆ ಬಗ್ಗೆ ಇಷ್ಟು ನೀವು ಬೇರೆದವ್ರಿಗೆಲ್ಲ ಇದನ್ನ ಕಲಿಸ್ಕೊಡ್ತೀರಾ? ತುಂಬಾ ಜನ ಅಂದ್ರೆ ಹೇಳ್ಬೇಕು ನಿಮ್ಗೆ ಇದ್ದೇ ಇರುತ್ತೆ. ಅಲ್ಲಿ ಕರೆಯೋದು ಬೇರೆ, ಅದು ಬಿಟ್ಟು ನಮ್ ಸತ್ಸಂಗ ಅಲ್ಲಿ ನಿರಂತರವಾಗಿ ತುಂಬಾ ಕಲ್ತಿದ್ದಾರೆ. ಸತ್ಸಂಗಗಳನ್ನೆಲ್ಲ ನಡೆಸ್ತೀರಾ? ನಮ್ದು ರೆಗ್ಯುಲರ್ ಆಗಿ ಒಂದಿದೆ, ಅದಲ್ದೇನೆ ಬೇರೆ ಕಡೆನೂ ಕರೀತಿರ್ತಾರೆ. ಬೇರೆ ಕಡೆ ಹೋಗ್ತಿರ್ತೀನಿ. ಮೊದ್ಲು ಅದೇ ನಾನು MBA ಕಾಲೇಜಿಗೆ ಕೂಡ ಮ್ಯಾನೇಜ್ಮೆಂಟ್ ಇದನ್ನ ಕೂಡ ಕರೀತಾ ಇದ್ರಿ ಕೌಶಾಲಿಯಲ್ಲಿ. ಅಲ್ಲೆಲ್ಲ ಈ MBA ಸ್ಟೂಡೆಂಟ್ಸ್ಗೆ ಅಲ್ಲಿ ಕೂಡ ನಾವು ಇದೇ ಇಂಪ್ಲಿಮೆಂಟ್ ಮಾಡೋದಲ್ವಾ. ಸೊ ಅದ್ರ ಜೊತೆಗೆ ಇದು ಅಧ್ಯಾತ್ಮದ ಬೇರೆ ಲೆಕ್ಚರ್ಸ್. ಈ ಭಗವದ್ಗೀತೆ ಅಥವಾ ಅಧ್ಯಾತ್ಮ ಅಂದಾಗ ಎಲ್ಲರೂ ಮನಸ್ಸಲ್ಲಿ ಬರೋದು ಅಂದಾಜ್ ಒಂದು 50 years ಮೇಲ್ನವ್ರೇನೆ ಅನ್ನೋದು ಒಂದು. ಈಗ ನೀವು ಇಷ್ಟು ಸುಮಾರು ಜನರಿಗೆಲ್ಲ ಅಧ್ಯಾತ್ಮದ ಬಗ್ಗೆ ಹೇಳಿದಿರಿ, ಭಗವದ್ಗೀತೆ ಅಲ್ಲೆಲ್ಲ ವಯಸ್ಸಿನ ಅಂತರ ಹೇಗಿದೆ? ಇಲ್ಲ, ಚಿಕ್ಕವರು ತುಂಬಾ ಜನ ಬರ್ತಾರೆ. ಅದು ಹೇಗಿದೆ ಅಂದ್ರೆ ನಾವು ಅವ್ರನ್ನ ಹೇಗೆ ಆಕರ್ಷಣೆ ನೋಡಿ. ನಾನು ಹೇಳಿದೆ ನಿಮ್ಗೆ, ಅಧ್ಯಾತ್ಮ ಅಂದ್ರೆ ಮೊದಲು ಏನು. ಇವಾಗ ಒಂದು ಮಗು ಇರತ್ತಪ್ಪ, ನಮ್ಮ ದೊಡ್ಡವ್ರನ್ನ ನೋಡ್ತಾರ ಮನೆಯಲ್ಲಿ, ಏನೋ ತಂದ್ರು ಮನೆಗೆ, ಮೊದಲು ದೇವ್ರಿಗೆ ಕೊಡ್ಬೇಕು. ಆ ಚಿಕ್ಕ ಮಗು 4 ವರ್ಷದ್ದು ಕೂಡ ಅಧ್ಯಾತ್ಮದಲ್ಲಿ ಇದ್ದ ಹಾಗೆ, ಅಷ್ಟು ತಿಳುವಳಿಕೆ ಬಂದ್ರೆ ಸಾಕು. ಆ ಭಗವಂತನಿಗೆ ಕುತ್ಕೊಂಡು ಹಾಡು ಹೇಳ್ತಾ ಇರ್ತಾರೆ, ಏನಕೇನ ಪ್ರಕಾರೇನ ಮನಃ ಕೃಷ್ಣ ನಿವೇಶ, ಯಾವುದೋ ಒಂದು ರೀತಿಯಿಂದ ಅವ್ರನ್ನ ಎಳಿಬೇಕಂತೆ. ಸೊ ಹಾಗಾಗಿ ಚಿಕ್ಕವ್ರಿಗೆ ಕೂಡ 7ನೇ ಅಧ್ಯಾಯ ಭಾಗವತ, ಪ್ರಹ್ಲಾದ ಇವನ ಮಗ ಹಿರಣ್ಯಕಶ್ಯಪನ ಮಗ, ಅವನು ಹೇಳ್ತಾ ಇದ್ದಾನೆ, ಕೌಮಾರಂ ಆಚರೇತ್ ಪ್ರಜ್ಞೋ ಧರ್ಮಾನ್ ಭಾಗವತಾನಿಯ ದುರ್ಲಭಂ ಮನುಷ್ಯಂ ಜನ್ಮಂ ತದ್ದಪ್ಯಂ ಅಧ್ರುವಂ ಅರ್ಥದಂ. ನೀವು ಚಿಕ್ಕವರಿದ್ದಾಗಿಂದ ಭಗವಂತನ ಭಕ್ತಿ ಹೇಳ್ಕೊಡಿ. ಯಾಕಂದ್ರೆ ಈ ನರಜನ್ಮ ದುರ್ಲಭ, ಅಧ್ರುವಂ ಅಂದ್ರೆ ಅನ್ಸರ್ಟನ್, ಇದು ಮತ್ತೆ ಗ್ಯಾರಂಟಿ ಇಲ್ಲ. ಸೊ ಚಿಕ್ಕವರಿದ್ದಾಗಿಂದ ನೀವು, ಬಟ್ ಬೇಜಾರಾಗತ್ತೆ. ಯಾಕಂದ್ರೆ ನೀವು ಹೇಳ್ದ ಹಾಗೆ ಹೆಚ್ಚಾಗಿ ಸತ್ಸಂಗ ಅನ್ಕೊಳ್ಳಿ, ಇದೇನೋ ಬೇಜಾರು ಕತೆಗಳು ಅದು ಇದು ವಯಸ್ಸಾದವರಿಗಷ್ಟೇ ಇರ್ಬೋದು ಅಂತ. ಅದೇ ಒಂದು ಬೇಜಾರದ ಸಂಗತಿ. ಯಾಕಂದ್ರೆ ಚಿಕ್ಕವ್ರಿಗೆ ಮೊದಲು ಬೇಕಿದು. ಇವತ್ತಿನ ವಾತಾವರಣ ನೋಡಿ ಹೇಗಿದೆ, ಎಷ್ಟು ಶೋಚನೀಯವಾಗಿದೆ ನಿಜವಾಗ್ಲು. ಇಲ್ಲಿ ನಾನು ಕೆಲವೊಂದು ನೋಡ್ತಾ ಇರ್ತೀನಿ, ಹಿಂಗೆ ಆಟೋ ನಿಂತಿರುತ್ತೆ, ಮಕ್ಕಳನ್ನ ಹಂಗೆ ಇದು ಮಾಡ್ತಾರೆ. ಇದೆಲ್ಲ ನಡೀತಾ ಇರೋದು ಯಾಕೆ? ಅದಕ್ಕೆ ಹೇಳ್ತಾರೆ ಹೇಟ್ ದ ಸಿನ್ ನಾಟ್ ದ ಸಿನ್ನರ್ ಅಂತ. ಆ ಪಾಪಕ್ಕೆ ಇದು ಮಾಡ್ಬೇಕು. ಈಗ ನಮ್ಮ ತಪ್ಪು ತಾನೆ, ಅವ್ರಿಗೆ ನಾವು ಈ ಜ್ಞಾನ ಕೊಟ್ಟಿಲ್ಲ, ಇದು ಮಾಡಿದ್ರೆ ಹಿಂಗೆ ಅದಕ್ಕೆ ಫಲ ಇದೆ ಅಂತ. ಹಾಗಾಗಿ ಇನ್ನೊಂದೇನಾಗ್ಬಿಟ್ಟಿದೆ ಅಂದ್ರೆ, ನಿಜವಾಗ್ಲೂ ಸೆಲ್ಫ್ಲೆಸ್ ಸರ್ವಿಸ್, ಸೆಲ್ಫ್ಲೆಸ್ ಇದು ಬರೀ ಹೇಳೋದಾಗ್ಬಿಟ್ಟಿದೆ, ನೀವು ಹೋದಾಗ ನೋಡೋದು ಕಡಿಮೆ ಹಾಗಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ತಿಳ್ಕೊಂಡು ಮಾಡಿದಾಗ ಅದ್ರ ಪ್ರಭಾವ ಹೆಚ್ಚಿಗೆ ಇರುತ್ತೆ ಅನ್ಸುತ್ತೆ ನನಗೆ. ಎಸ್ಪೆಷಲಿ ಈ ಮೀಡಿಯಾ ಎಲ್ಲ ಬಂದಿದೆ ನೋಡಿ, ಶೋಗಾಗಿ ಜಾಸ್ತಿ ಇದು ಆಗ್ಬಿಟ್ಟಿದೆ. ಅದು ಒಂದು ಇದು ಮಾಡ್ಬೇಕು ನಾವು. ಹಾಗಾಗಿ ಈ ಕೆಲವೊಂದ್ ಕಡೆ ಎಲ್ಲ ತುಂಬಾ ಜನ ಸೇರಿರ್ತಾರೆ. ನೀವ್ ಹೇಳ್ದಾಗ ಚಿಕ್ಕವರು ಕಡಿಮೆ. ಇತ್ತೀಚೆಗೆ ಒಂದು ನಾನು ಕೇಳಿದೆ, ಈಗಿನ ಹೆಣ್ಮಕ್ಳಲ್ಲಿ
ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭ ಸಂಸ್ಕಾರ ಅಂತ ಹೇಳಿ, ಗರ್ಭದಾನ ಸಂಸ್ಕಾರ ಇದೆ. ಗರ್ಭಧಾನ ಸಂಸ್ಕಾರ ಅಂತ ಅಂದ್ರೆ ಹೊಟ್ಟೆಲಿ ಮಗು ಇರುವಾಗ್ಲೇನೆ ಎಲ್ಲ ಅದಕ್ಕೆ ಶೋಷಣೆ ಇರುತ್ತೆ, ಸಂಸ್ಕಾರ ಇರುತ್ತೆ, ಪುಂಸವಾನ ಹವನ, ಸೀಮಂತೋಪನಯನ, ಇವೆಲ್ಲ ಸಂಸ್ಕಾರದಲ್ಲಿ ಬರುತ್ತೆ. ಅದಕ್ಕಾಗಿ ಅದು ಹೇಗೆ ನೋಡಿ, ಅದಕ್ಕೊಂದು ಶಕ್ತಿ. ನಾನು ಮೊನ್ನೆನೂ ಅದೇ ನಿಮ್ಮ ಇದ್ರಲ್ಲಿ ಹೇಳ್ತಾ ಇದ್ದೆ, ಒಂದು ಜೀವ ಹೊರಗಡೆ ಬರ್ಬೇಕಂದ್ರೆ ಅದಕ್ಕೆ ಏನು ನಾವು ಕೊಡ್ಬೇಕಪ್ಪ, ಎಷ್ಟು ಮುಖ್ಯ. ಈ ಒಂದು ಭೂಮಿ ತಾಯಿಗೆ ನಾವು ಒಂದು ಜೀವ ಕೊಡ್ಬೇಕಂದ್ರೆ ಅದಕ್ಕೆ ಎಷ್ಟೊಂದು ಸಂಸ್ಕಾರಗಳು ಕೊಡ್ಬೇಕು. ಅದು ಗರ್ಭದಲ್ಲಿದ್ದಾಗ್ಲೇನೆ ಎಲ್ಲ. ಮತ್ತೆ ಕಯಾದು, ಪ್ರಹ್ಲಾದನ ತಾಯಿ ಕಯಾದು, ಅವಳು ಕೇಳ್ಕೊಂಡೇ ಇಲ್ಲ. ಅವನಿಗೆ ಹೇಗೆ ಇದೆಲ್ಲ ಜ್ಞಾನ ಬಂತು ಅಂದ್ರೆ, ನಾರದ ಮುನಿಗಳ ಆಶ್ರಮದಲ್ಲಿ ಅವಳನ್ನ ಕರ್ಕೊಂಡು ಹೋದಾಗ ಕಯಾದು ನಿದ್ದೆ ಹೋಗ್ಬಿಟ್ಟಿರ್ತಾಳೆ. ನಾರದ ಮುನಿಗಳ ಪ್ರವಚನ ಕೇಳಿ 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 ಅವನು ಪ್ರಹ್ಲಾದ ಅಷ್ಟು ದೊಡ್ಡ ಭಕ್ತ ಆಗ್ತಾನೆ. ಸೊ ಹಾಗಾಗಿ ಗರ್ಭದಲ್ಲಿದ್ದ ಅಭಿಮನ್ಯು ಕೂಡ ಚಕ್ರ ನೋಡಿ, ನೀವೇ ಹೇಳ್ತಾ ಇದ್ದೀರಿ, ನಿಮಗೂ ಗೊತ್ತಿದೆ ಅಲ್ಲ. ನಮಗೆ ಗೊತ್ತಿರೋ ಸಾಸಿವೆ ಕಾಳಷ್ಟು, ಅದ್ರ ಮುಖಾಂತರ ನಾನ್ ನಿಮ್ ಕಡೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ವಿಷಯಗಳನ್ನ ಅದೇ ಅಭಿಮನ್ಯು ನೋಡಿ ಪಾಪ, ಅದು ಹೋಗೋದಷ್ಟೇ ಕೇಳ್ಕೊಳ್ತಾನಂತೆ, ಆಮೇಲೆ ಹೇಗ್ ಬರೋದನ್ನೋದು ಗೊತ್ತಾಗಲ್ಲ. ಸೊ ಇದೆಲ್ಲ ಒಳಗಡೆ ಇದ್ದಾಗ ಆಮೇಲೆ ಪರೀಕ್ಷಿತ ಮಹಾರಾಜ, ಅದು ಗೊತ್ತಲ್ಲ ನಿಮ್ಗೆ, ಪರೀಕ್ಷಿತ ಅಂತ ಯಾಕೆ ಹೆಸರು ಬಂತು ಅವನಿಗೆ? ಅವಳು ಗರ್ಭದಲ್ಲಿದ್ದಾಗ ಉತ್ತರೇ ಗರ್ಭ, ಅಭಿಮನ್ಯುನ ಹೆಂಡತಿ, ಅಭಿಮನ್ಯು ಹೋದ್ಮೇಲೆ ಉತ್ತರೇ ಗರ್ಭ, ಅವಳಿಗೆ ಬ್ರಹ್ಮಾಸ್ತ್ರವನ್ನು ಬಿಡ್ಲಿಕ್ಕೆ ಇವನು ಮಾಡ್ತಾ ಇರ್ತಾನೆ. ಕೌರವರು, ಇವನು ನಮ್ಮ ದ್ರೋಣಾಚಾರ್ಯರ ಮಗ. ಆವಾಗ ಅಲ್ಲ ಅಶ್ವತ್ಥಾಮ, ಸಾರಿ, ಅದಕ್ಕೆ ನಾ ಹೇಳೋದು ನಮಗ್ ಗೊತ್ತಿರಬೇಕು. ಅಶ್ವತ್ಥಾಮ ಅವನು ಇದು ಮಾಡ್ತಾ ಇರ್ಬೇಕಾರೆ ಯಾರು ನನ್ನ ರಕ್ಷಣೆ ಮಾಡಿದ್ರು ಅಂತ ಹುಡುಕ್ತಾ ಇದ್ದಾನಂತ. ಅದಕ್ಕಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರು. ಅವನೇ 7 ದಿವಸ ಭಾಗವತವನ್ನು ಕೇಳಿ ಅವನಿಗೆ ಹಾವು, ಅದು ಗೊತ್ತಾ ನಿಮ್ ಕತೆ? ಅದೆಲ್ಲ ಇದೆ, ಹೇಳ್ತಾ ಹೋದ್ರೆ ಪುರಾಣ ಅಂತ ಯಾಕಂತಾರೆ ಇವ್ರೆ, ಮುಗಿಯೋದಲ್ಲ ಇದು. ಅವನಿಗೆ ಸಾವು ಇದೆ ಅಂತ ಗೊತ್ತಾದಾಗ ಎಲ್ಲ ಋಷಿ ಮುನಿಗಳು ಎಲ್ಲರೂ ಹೇಳ್ತಾರೆ, ಇಲ್ಲಪ್ಪ ನೀನು ಭಾಗವತವನ್ನು ಕೇಳು. ಅದಕ್ಕೆ ಗಂಗಾ ನದಿ ಇದ್ರ ಮೇಲೆ ಕುತ್ಕೊಂಡು 7 ದಿವಸ ಅನ್ನ ನೀರು ಇಲ್ದೇನೆ ಕುತ್ಕೊಂಡು, ಅವನು ಸಾವು ಬರ್ತದಂತ ಭಯ ಪಡೋದಿಲ್ಲ. ಏನು ಮಾಡಬೇಕು ಸಾವು ಬಂದಾಗ? ಅದಕ್ಕೆ ನಮ್ಮ ಈ ಒಂದು ನಮ್ದು ಜನ್ಮದ್ದು ಸಕ್ಸಸ್ ಇರೋದು ಕೊನೆಗೆ ನಮ್ಗೆ ಹೆಂಗ್ ಬಂತಪ್ಪ ಅಂತೇ ನಾರಾಯಣ ಸ್ಮೃತಿ. ನಾವ್ ಏನ್ ಪ್ರಾಕ್ಟೀಸ್ ಮಾಡಿದೀವೋ ಏನ್ ಕೊನೆ ಗಳಿಗೆಯಲ್ಲಿ ಬರತ್ತಂತದು. ಅದಕ್ಕೆ ಕೌಮಾರಂ, ಅದಕ್ಕೆ ಚಿಕ್ಕವರಿದ್ದಾಗಿಂದ ಕೊನೆಗೆ ಬರೋದಿಲ್ಲ. ಅದು ಸಡನ್ ಆಗಿ ಬಾ ಅಂದ್ರೆ ಬರೋದಿಲ್ಲ. ಪ್ರಾಕ್ಟೀಸ್ ನಾ ಹೇಳಿದ್ನಲ್ಲ, ಅದನ್ನ ಮಾಡ್ತಾ ಮಾಡ್ತಾ ಕೊನೆಗೆ ಗಳಿಗೆಗೆ ಬರುತ್ತೆ. ಅದಕ್ಕಾಗಿ ಪರೀಕ್ಷಿತ ಮಹಾರಾಜ್ ತೋರಿಸ್ಕೊಟ್ಟ 7 ದಿವಸ ಅನ್ನ ನೀರಿಲ್ದನೆ ಹಗಲು ರಾತ್ರಿ ಭಾಗವತವನ್ನು ಹೇಳಿ. ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಹಿತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕ. ಎಲ್ಲ ವೇದದ ಫಲ ಅಂತೆ ಅದು ಭಾಗವತ. ಅದನ್ನ ಇದು ನಿಗಮ ಗಲಿತಂ ಫಲಂ ಪೂರ್ಣ ಪಕ್ವವಾಗಿದೆ ಅಂತೆ. ಅದರಲ್ಲಿ ಈ ಬರೀ ರಸ ಬಿಟ್ರೆ ಬೇರೆ ಏನೂ ಇಲ್ವಂತೆ. ಸೊ ಹಾಗಾಗಿ ಅದನ್ನ ಸ್ವಾದ ಮಾಡಿಕೊಂಡು ಇಷ್ಟೆಲ್ಲ ನೋಡಿ ಕಲಿಯುಗದಲ್ಲಿ. ಅದಕ್ಕೆ ನೀವು ಕಲಿಯುಗ ಅಂದ್ರೆ ಕಲಿಯುಗದಲ್ಲಿ ಬಹಳ ಸರಳವಾಗಿ ಭಗವಂತನ ಇದು ಮಾಡ್ಕೋಬೋದಂತೆ. ಈ ಭಗವದ್ಗೀತೆ, ಭಾಗವತ ಪುರಾಣ, ಹರಿನಾಮ ಸ್ಮರಣೆ, ತಪಸ್ಸು, ಧ್ಯಾನ ಇವೆಲ್ಲ ಯಾವೂ ಕಷ್ಟ. ಈಗ ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನ ದೇವ ಕೃಷ್ಣಸ್ಯ ಮುಕ್ತ ಸಂಗಸ್ಯ. ಕಲಿಯ ದೋಷಗಳೆಲ್ಲ ಈ ನಾಮಸ್ಮರಣೆಯಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೊಂದು ನಮಗೆ ಏನೆಲ್ಲ ಇದೆ ನೋಡಿ ಸಂಪತ್ತುಗಳು, ಅದ್ರ ಹಿಂದೆ ನಾವು ಹೋಗ್ತಾ ಇಲ್ಲ. ಅದ್ರ ಹಿಂದೆ ಹೋದ್ರೆ ಎಲ್ಲ ಸಂಪತ್ತು ಬರುತ್ತೆ ಅನ್ನೋದು ಗೊತ್ತಿಲ್ಲ.
ಅದರಿಂದ ಹೋಗ್ಬಿಟ್ರೆ ಬೇರೆ ಎಲ್ಲ ಸಂಪತ್ತು ಬರುತ್ತೆ. ಸೊ ಅದಕ್ಕೆ ಅದಕ್ಕೆ ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ, ದುರುಬುದ್ಧಿಗಳನ್ನೆಲ್ಲ ಬಿಡಿಸು, ಅವನಿಗೆ ಕೇಳೋದು ಮತ್ತೆ. ಹೌದೌದು. ಸೊ ಈ ಥರ ಇದೆ. ಇದು ತುಂಬ ಒಂದು ಅದು ಒಂದು ಏನಂತೀರಾ ನೀವು, ಆನಂದ ಅಂದರೆ ಎಷ್ಟೋ ಥರಗಳ ಆನಂದ ಇದೆ. ಟೆಂಪ್ರರಿ ಇದು ಪರ್ಮನೆಂಟ್ ನಿತ್ಯಾನಂದ ಇದು. ಇದಕ್ಕೇನು ಖರ್ಚಿಲ್ಲ. ದಾಸರು ಒಂದ್ ಕಡೆ ಹೇಳುತ್ತಾರೆ, ಇದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ, ಸಂತೆಗೆ ಹೊತ್ತು ಮಾರಾಟ ಮಾಡಬೇಕಾಗಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಹೌದೌದು. ನಿಮ್ಮ ಮನಸ್ಸಿದ್ರೆ ಸಾಕು, ನೀವು ಕೂತಲ್ಲೇ ನೀವು ಬೇಕಾದಷ್ಟು ಗಳಿಸ್ಬೋದು. ಅದು ಮಾಡ್ಲಿಲ್ಲ ನೋಡಿ ಇವ್ರೆ, ನಾನು ಇವತ್ತಿನವರೆಗೂ ಸೇವೆ ಅಂತ ಮಾಡ್ಕೊಂಡು ಬಂದೆ ನಾನು ಭಗವಂತಂದು. ಅಲ್ಲ, ಆ ಸೇವೆಯಿಂದ ನಿಮಗೆ ಏನ್ ಸಿಕ್ಕಿದ್ರೆ ಅದೇ ನಿಮ್ ಗಳಿಕೆ. ಅದೇ ನಿಮ್ ಗಳಿಕೆ. ಇವತ್ತಿನ ದಿನ ಇಷ್ಟೊಂದ್ ಜನ ನಿಮ್ಮನ್ನ ಉಷಾಮ್ಮ ಬನ್ನಿ ಅಂತ ಕರೀತಾರೆ, ನಿಮ್ಗೊಂದು ಅವಾರ್ಡ್ ಕೊಡ್ತಾರೆ, ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಅದು ನಿಜವಾಗ್ಲೂ ಗಳಿಸಿಟ್ರು ಯಾವ ವಾಸ್ತಿಗೂ ಸಮ ಆಗಲ್ಲ. ಇದು ತೂಕಕ್ಕಿಟ್ಟಾಗ ಇದನ್ನೇ ಇರ್ಕೊಂತ ಹೋಗುತ್ತೆ. ನೀವು ಭಗವಂತನ ನಾಮಸ್ಮರಣೆ ಮಾಡಿ ಏನು ಇದನ್ನ ಮಾಡಾಕ್ತೀರ, ಅದರಲ್ಲಿ ಶಾಶ್ವತವಾಗಿರುತ್ತೆ. ಉಷಾಮ್ಮ ಇಷ್ಟೆಲ್ಲ ಹೇಳಿದ್ರಲ್ಲ, ನೀವು ಈಗಿನ ಹೆಣ್ಣು ಮಕ್ಕಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ?